ಎಲ್ಲ ನಮ್ಮ ನಾಡಿನ ರೈತ ಬಾಂಧವರಿಗೂ ರೈತರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಒಳ್ಳೆ ವಿಚಾರಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಂಬ್ತಾ ನನ್ನ ಮಾತುಗಳನ್ನು ಶುರು ಮಾಡ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕು, ಶೇರು, ಕಮೆಂಟನ್ನು ಮಾಡಿ. ಇನ್ನೂ ಇಷ್ಟ ಆಯಿತು ಅಂತಂದರೆ ಫಾಲೋ ಕೂಡ ಮಾಡ್ಕೊಳ್ಳಿ. ಇನ್ನೂ ಒಂದು ಒಳ್ಳೆಯ ವಿಚಾರಗಳನ್ನ ತಗೊಂಡು ವೀಡಿಯೋಗಳನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಏನು ಇವತ್ತು ರೈತರ ದಿನಾಚರಣೆ ಇದೆ. ರೈತರನ್ನ ದಿನಾಚರಣೆ ಎಂದು ಮಾತ್ರ ನೆನೆಸ್ಕೋಬೇಕು ಅಂತ ಏನೂ ಇಲ್ಲ. ಸಾಕಷ್ಟು ಅವಕಾಶಗಳು ನಮಗೆ ನೆನೆಸ್ಕೊಳ್ಳೋಂತಹ ಅವಕಾಶಗಳು ದಿನನಿತ್ಯ ನಮಗೆ ಬರ್ತಾನೆ ಇರ್ತವೆ. ಉದಾಹರಣೆಗೆ ನಾವು ಪ್ರತಿನಿತ್ಯ ಊಟನ ಮಾಡ್ತೀವಿ. ಊಟ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಬೇಕಾಗಿರೋಂತಹ ದಿನಸಿ ಪದಾರ್ಥಗಳೆಲ್ಲ ಕೂಡ ನಾವು ಎಲ್ಲೋ ಒಂದು ಕಡೆ ಅಂಗಡೀಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ಬಂದು ಮನೆಗಳಲ್ಲಿ ಅಡುಗೆನ ಮಾಡ್ಕೊಂಡು ತಿಂತೀವಿ. ನಾವು ಅಂಗಡೀಲಿ ಹೋಗಿ ಪರ್ಚೇಸ್ ಮಾಡುವಂತಹ ದಿನಸಿ ಸಾಮಗ್ರಿಗಳು ಆ ಅಂಗಡಿಗೆ ಬರಬೇಕು ಅಂತಂದರೆ ಮೂಲ ಕಾರಣಕರ್ತರು ರೈತರೇ ಆಗಿರ್ತಾರೆ. ಆ ರೈತರನ್ನು ನಾವು ಎಂದಿಗೂ ನೆನೆಸ್ಕೊಳ್ಳಲ್ಲ. ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅಂತ ಹೇಳ್ತೀವಿ. ಹೌದು, ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ. ಬಟ್ ರೈತ ಅವನ ಕೆಲಸ ಅವನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ, ಅವನು ಬೆಳೆನ ಬೆಳೆಸಲಿಲ್ಲ, ತಗೊಬಂದು ಅಂಗಡಿಗಳಿಗೆ ಕೊಡಲಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ರುಚಿಕರವಾದಂತಹ ಪದಾರ್ಥಗಳನ್ನಾಗಿರ್ಬೋದು, ಅಡುಗೆ ವಿಚಾರಗಳಾಗಿರ್ಬೋದು, ಊಟನಾಗಿರ್ಬೋದು ತಿನ್ನೋಕ್ಕೆ ಸಾಧ್ಯನೇ ಆಗಲ್ಲ. ಅಂಥ ರೈತರನ್ನು ನಾವು ಪ್ರತಿನಿತ್ಯ ಕೂಡ ನೆನೆಸ್ಕೊಳ್ಳೋಂತಹ ಸಂದರ್ಭಗಳು ಬಂದರೂ ಕೂಡ ನಾವು ನೆನೆಸ್ಕೊಳ್ಳೋಂತಹ ಕೆಲಸಗಳನ್ನು ಮಾಡ್ತಾಯಿಲ್ಲ. ಕೆಲವೊಬ್ಬರು ರುಚಿಗೋಸ್ಕರ ಊಟ ಮಾಡ್ತಾರೆ. ಬರೀ ರುಚಿ ಮಾತ್ರನೇ, ರುಚಿ ಒಂದು ಸಿಕ್ಕಿದ್ರೆ ಅವ್ರಿಗೆ ಇನ್ನೇನು ಬೇಕಾಗಿಲ್ಲ. ಅವರ ನೆನಪು ಆ ರುಚಿ ಮಾಡಿರುವಂತಹ ಭಟ್ಟರನ್ನು, ಅಂದರೆ ಭಟ್ಟ ಏನಿರ್ತಾರೆ ಅಡುಗೆ ಮಾಡುವಂತಹ ಭಟ್ಟನ, ಅವನನ್ನು ನೆನೆಸ್ಕೋತಾರೆ. ಮನೆಗಳಲ್ಲಾದರೆ ಆ ತಾಯಿನೋ ಇಲ್ಲ ಮಡದಿಗಳು ಮಾಡಿರೋಂತಹ ಅಡುಗೆಗಳನ್ನು ಅವ್ರನ್ನ ಚೆನ್ನಾಗಿ ಮಾಡಿದ್ಯಾ, ಭಟ್ಟ ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳಿ ಮಾತ್ರ ನೆನೆಸ್ಕೋತೀವಿ ನಾವು. ಬಟ್ ಮೂಲ ಕಾರಣಕರ್ತರು ಯಾರು ಆ ಒಂದು ಅಡುಗೆ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳನ್ನು ಬೆಳೆಸಿ ನಮ್ಮ ತನಕ ತಗೊಬಂದು ಕೊಡ್ತಾರೆ, ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ನೆನೆಸ್ಕೋತಾ ಇಲ್ಲ. ಕೆಲವೊಬ್ಬರು ರೈತರ ಕುಟುಂಬದಿಂದ ಬಂದಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಕೆಲವೊಬ್ಬರು ನೆನೆಸ್ಕೋತಾ ಊಟ ಮಾಡ್ತಾರೆ. ಪ್ರತಿನಿತ್ಯ ದೇವರಿಗೆ ಇಲ್ಲ ಅನ್ನದಾತನಿಗೆ ನೆನೆಸ್ಕೊಂಡು ಊಟ ಮಾಡೋವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ನಾನು ತಪ್ಪು ತಳಿತಾ ಇಲ್ಲ. ಸೊ ನಾವು ಪ್ರತಿನಿತ್ಯ ಅವಕಾಶಗಳು ಸಿಕ್ತರೂ ನೆನೆಸ್ಕೊಳ್ಳುವಂತಹ ವ್ಯಕ್ತಿತ್ವ ನಮ್ಮಗಳಲ್ಲಿಲ್ಲ ಮೊದಲನೇದಾಗಿ. ಸೊ ಬದಲಾವಣೆ ಅನ್ನೋದು ತುಂಬ ಮುಖ್ಯವಾದಂಥದ್ದು. ರೈತ ಇಲ್ಲ ಅಂತಂದರೆ ಈ ದೇಶದಲ್ಲಿ, ನಮ್ಮ ಇಡೀ ಭಾರತ ದೇಶದಲ್ಲೇ ಕೂಡ ರೈತ ಇಲ್ಲ ಅಂತಂದರೆ ಯಾವುದೇ ಒಂದು ಕೆಲಸಗಳು ಮುಂದೆ ಸಾಗೋದಿಲ್ಲ ಅಂತೇಳಿ ಪ್ರತಿಯೊಬ್ಬರಿಗೂ ಗೊತ್ತು. ಆದ್ರೂ ಅದರ ವಿಚಾರವಾಗಿ ಯಾರು ಕೂಡ ಧ್ವನಿಗಳನ್ನು ಎತ್ತು ಮಾತಾಡುವಂತಹ ಕೆಲಸ ಮಾಡ್ತಾಯಿಲ್ಲ. ಕೆಲವೊಬ್ಬರು ಪಾಪ ಹೋರಾಟಗಳನ್ನು ಮಾಡ್ತಾರೆ, ಹೇಳ್ಕೊತಾರೆ ಅವ್ರಿಗೆ ಬೇಕಾಗಿರೋಂತಹ ಸಲಹೆಗಳು ಏನೇನೆಲ್ಲ ಬೇಕಾಗಿದೆ, ಏನೇನೆಲ್ಲ ಅನುಕೂಲಗಳನ್ನು ಬೇಕಾಗಿದೆ ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡ್ರು ಕೂಡ ಅದರ ತಕ್ಕನಾಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ರೂಪಿಸ್ಕೊಡೋದ್ರಲ್ಲಿ ನಾವುಗಳೇ ಹಿಂದೆ ಉಳಿದಿದ್ದೀವಿ. ಯಾಕಂದರೆ ನಮ್ಮ ರೈತರನ್ನು ನಾವೇ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಮುಂದಿನ ಪೀಳಿಗೆಗಳಿಗೂ ಕೂಡ ಅನ್ನ ನೀರು ಸಿಗಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರೈತ ಬೆಳೆ ಬೆಳೆದಿಲ್ಲ ಅಂತಂದರೆ ನಾವು ತಿನ್ನೋಕೆ ಅನ್ನ ಸಿಗಲ್ಲ. ಅನ್ನ ಸಿಗಲ್ಲ ಅಂತಂದ್ರಾಗ ನಮಗೆ ಆರೋಗ್ಯಗಳ ಕ್ಷೀಣತೆ ಆಗುತ್ತೆ, ಆರೋಗ್ಯಗಳು ಸರಿ ಇಲ್ದಂಗೆ ಆಗುತ್ತೆ. ಏನಾದರೂ ಒಂದು ಕೆಲಸ ಮಾಡಬೇಕಂತಂದರೆ ಮೈಯಲ್ಲಿ ಶಕ್ತಿ ಬೇಕು ಅಂತಂದರೆ ಅನ್ನ ತಿನ್ನಬೇಕು, ಅನ್ನ ತಿಂದರೆ ಆರೋಗ್ಯ ಸಿಗ್ತದೆ. ಸೊ ಹಲವಾರು ವಿಚಾರಗಳನ್ನು ಒಳಪಟ್ಟಿರುವಂತಹ ರೈತ ಇವತ್ತೆಲ್ಲೋ ಒಂದು ಕಡೆ ಹಿಂದೆ ಉಳಿದಿದ್ದಾನೆ. ರೈತನಿಗೆ ಸಪೋರ್ಟ್ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ನಮ್ಮ ಕರ್ನಾಟಕದ ಜನತೆ ಅಂತಲ್ಲ, ಈ ಭಾರತ ದೇಶದ ಕೋಟ್ಯಾಂತರ ಜನತೆ ದಯವಿಟ್ಟು ರೈತರಿಗೆ ಸಪೋರ್ಟ್ ಮಾಡುವಂತಹ ಕೆಲಸ ಮಾಡಿ. ಅವರು ಕೃಷಿ ಮಾಡಿದ್ರೆ ನಾವೆಲ್ಲ ಕೂಡ ಆರೋಗ್ಯವಾಗಿ ಹೊಟ್ಟೆ ತುಂಬ ಅನ್ನ ತಿಂದು ಶಕ್ತಿವಂತರಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಅವರು ಒಬ್ಬರಿಲ್ಲ ಅಂತಂದರೆ ಯಾವುದೇ ಒಂದು ಕೆಲಸ ಮುಂದೆ ಸಾಗಲ್ಲ ಅಂತ ಹೇಳಿ ನಾನು ಈ ಒಂದು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ರೈತರನ್ನು ಬೆಳೆಸೋಣ, ಉಳಿಸೋಣ. ಅವ್ರು ಬೇಕಾಗಿರೋಂತಹ ಅನುಕೂಲತೆಗಳನ್ನು ನಾವೇ ಹೋರಾಡಿ ತಂದು ಕೊಡಬೇಕು. ಎಲ್ಲೋ ಒಂದು ಕಡೆ ಸೊಗಸಾಗಿ ಊಟ ಮಾಡೋಕ್ಕೆ ಅಂತ ಎಲ್ಲೋ ಒಂದು ಕಡೆ ಹೋಟೆಲ್ಗೋ ಇನ್ನೊಂದು ಕಡೆಗೂ ಹೋದಾಗ ಆ ರುಚಿ ಚೆನ್ನಾಗಿದೆ ಅಂತೇಳಿ ಅದನ್ನು ಮಾಡಿರುವಂತಹ ಏನು ಭಟ್ಟ ಇರ್ತಾನೆ ಅವನು ಮಾತ್ರ ನಾವು ನೆನೆಸ್ಕೋತೀವಿ. ಚೆನ್ನಾಗಿ ಮಾಡಿದಾನಪ್ಪ ಭಟ್ಟ, ಒಳ್ಳೆ ರುಚಿಕರವಾಗಿತ್ತು ಅಂತೇಳಿ ಆನಂದಕರವಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಬರ್ತೀವಿ. ಬಟ್
ರೈತ ಎಲ್ಲೋ ಒಂದು ಕಡೆ ಹಿಂದೆ ಉಳಿದಿದ್ದಾನೆ, ನೆನೆಸ್ಕೋತಾ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಅವರನ್ನು ನೆನೆಸ್ಕೊಳ್ಳುವಂತಹ ಕೆಲಸ ಮಾಡಿ, ಅವ್ರಿಗೆ ಬೇಕಾಗಿರುವಂತಹ ಅನುಕೂಲತೆಗಳನ್ನು ನಾವೇ ಸೃಷ್ಟಿ ಮಾಡಿ ಕೊಡಬೇಕು. ಅವರಿಗೆ ಸಿಗುವಂತಹ ಅನುಕೂಲತೆಗಳನ್ನು ನಾವೇ ಹೋರಾಟ ಮಾಡಿ ಅವರುಗಳನ್ನ, ದೇಶದ ಬೆನ್ನೆಲುಬು ಸರ್ ರೈತ, ದೇಶದ ಬೆನ್ನೆಲುಬಾಗಿ ನಿಂತಿರುವಂಥವನು ರೈತ ಒಬ್ಬನೇ. ಆ ಹಿಂದೆಗಡೆ ಅವರಿಂದನೇ ನಾವೆಲ್ಲರೂ ಕೂಡ, ದೇಶದ ರೈತ ಹಿಂದೆನೇ ನಾವೆಲ್ಲರೂ ಕೂಡ ಇದ್ದೀವಿ. ಮೊದಲನೇ ಪ್ರಜೆ ರೈತನ್ನೇ, ಅವನಿಂದನೇ ಈ ಸೃಷ್ಟಿ ಉಳ್ಕೊಂಡು ಬರ್ತಾ ಇರೋದು. ಸಾಕಷ್ಟು ಅನಾಚಾರಗಳು ನಡೀತಾ ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ರೈತ ಅವನೊಬ್ಬ ಇಲ್ಲ ಅಂತಂದರೆ ಒಳ್ಳೆಯವನಿಗೂ ಕಾಲ ಇಲ್ಲ, ಕೆಟ್ಟವನಿಗೂ ಕಾಲ ಇಲ್ಲ, ಮೋಸ ಮಾಡೋವನಿಗೂ ಕಾಲ ಇಲ್ಲ. ಸಾಕಷ್ಟು ವಿದ್ಯಾವಂತರೆಲ್ಲನೂ ಇವತ್ತೊಂದು ದಿವಸ ಎಲ್ಲೋ ಒಂದು ಕಡೆ ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂತಂದರೆ ಕಾರಣ ಉದ್ಯೋಗ ಸಮಸ್ಯೆಗಳು ಕೂಡ. ಆ ಉದ್ಯೋಗಗಳನ್ನು ನಾವು ಕಲ್ಪಿಸಿ ಕೊಡುವಂತಹ ಕೆಲಸಗಳನ್ನು ನಾವು ಮಾಡೋಕ್ಕಾಗ್ತಿಲ್ಲ. ಅದರಿಂದ ಅವನು ಕೂಡ ತಪ್ಪು ದಾರಿಗಳನ್ನ ಹಿಡಿದು ಇವತ್ತೆಲ್ಲ ಸೈಬರ್ ಕ್ರೈಮ್ಸು ಆಗ್ತಿರೋದು ಕಾರಣನೇ ಇವುಗಳು, ಉದ್ಯೋಗ ಅವಕಾಶಗಳಿಲ್ಲದೆ ಇರೋವಂಥದ್ದು. ರೈತರಿಂದ ಉದ್ಯೋಗಕ್ಕೆ ಬಂದ್ಬಿಟ್ಟೆ ಅಂತಂದ್ಬಿಟ್ಟು ಯಾರು ತಪ್ಪು ತಿಳಿಬೇಡಿ. ಇರುವಂತಹ ಸಮಸ್ಯೆಗಳನ್ನು ನಿಮ್ಮ ಹತ್ರ ನಾನು ಹಂಚ್ಕೋತಾ ಇದ್ದೀನಿ. ಈ ಕೆಳಗಡೆ ಒಂದು ತಿಂಗಳೇನೋ ಆಯಿತು, ಈ ಆಂಧ್ರ ಪ್ರದೇಶದಲ್ಲಿ ಹೈಬೊಮ್ಮ ಅಂತೇಳಿ ಒಂದು ವೆಬ್ಸೈಟನ್ನು ಏನು ಇಲ್ಲಿಗಲ್ ಅಂತೇಳಿ ಬ್ಯಾನ್ ಮಾಡೋಂತಹ ಕೆಲಸ ಮಾಡಿದ್ರು. ನೋಡಿ, ಅವನಿಗೆ ಎಲ್ಲೂ ಕೂಡ ಕೆಲಸ ಸಿಗಲಿಲ್ಲ ಅಂತೇಳಿ ಅವನೇ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಎಷ್ಟು ಸಂಪಾದನೆ ಮಾಡೋಕ್ಕಾಗುತ್ತೋ ಅಷ್ಟು ಸಂಪಾದನೆ ಮಾಡಿಕೊಂಡು ಒಂದು ಟ್ಯಾಲೆಂಟ್ ಅಂತ ಹೇಳ್ತೀವಿ. ಸೊ ಆ ರೀತಿಲಿ ಟ್ಯಾಲೆಂಟ್ ಇರೋವಂಥವ್ರನ್ನ ದೇಶಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಕು. ಅಂದರೆ ಅವ್ರನ್ನ ಉಪಯೋಗ ಮಾಡ್ಕೋಬೇಡಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾರೆ. ಟ್ಯಾಲೆಂಟು ಎಲ್ಲರಲ್ಲೂ ಇರ್ತದೆ, ಒಂದೊಂದು ರೀತಿಯಾದಂಥ ಟ್ಯಾಲೆಂಟು ಒಬ್ಬೊಬ್ಬರಲ್ಲಿ ಔಚಿ ಕೂತ್ಕೊಳ್ತದೆ. ಅದನ್ನು ಗುರುತಿಸಿ ನಮ್ಮ ದೇಶಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ಳೋವಂಥದ್ರಲ್ಲಿ ನಾವೆಲ್ಲ ಕೂಡ ಹಿಂದೆ ಉಳಿದಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲೋ ಹೋಗಿ ನಮ್ಮ ಭಾರತ ದೇಶನ ಬಿಟ್ಟು ಎಲ್ಲೋ ಹೊರ ದೇಶಗಳಲ್ಲಿ ಹೋಗಿ ಉದ್ಯೋಗಗಳನ್ನು ಮಾಡಿಕೊಂಡು ಅಲ್ಲಿ ಅವರ ಒಂದು ನೆಲೆಗಳನ್ನು ನೆಲೆಸ್ಕೋತಾ ಇದ್ದಾರೆ ಅಂತಂದರೆ ಮುಖ್ಯ ಕಾರಣಗಳು ಅವ್ರಿಗಿರುವಂತಹ ಟ್ಯಾಲೆಂಟ್ಗಳಿಗೆ ಎಲ್ಲೋ ಒಂದು ಕಡೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅವಕಾಶಗಳು ಇಲ್ದಂತೆ ಹೋಗಿ ಅಲ್ಲಿ ಸೇರ್ಕೋತಾ ಇದ್ದಾರೆ. ಕೆಲಸಗಳಿಗೆ ಅವಕಾಶಗಳನ್ನು ಸೃಷ್ಟಿ ಮಾಡಿದ್ರೆ ಇಲ್ಲೇ ನಮ್ಮ ಭಾರತ ದೇಶದಲ್ಲೇ ನಮ್ಮ ಭಾರತೀಯರು ಈಗೆಲ್ಲ ನೀವು ನೋಡ್ತಾ ಇರ್ಬೋದು. ಭಾರತ ದೇಶ ಅನ್ನೋದು ಒಂದು ಮಟ್ಟಕ್ಕೆ ಬಂದು ಇವತ್ತೊಂದು ದಿವಸ ಎಲ್ಲ ದೇಶಗಳ ಮಧ್ಯದಲ್ಲಿ ಸರಿಸಮಾನವಾಗಿ ನಿಂತಿರುವಂಥದ್ದು. ಭಾರತ ದೇಶ ಇನ್ನೂ ಹೆಚ್ಚಾಗಿ ಬೆಳಿಬೇಕು. ನಮ್ಮ ದೇಶದ ಒಂದು ಪ್ರತಿಭೆಗಳನ್ನು ನಾವು ನಮ್ಮ ದೇಶದಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತಹ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿಕೊಟ್ಟಲ್ಲಿ ಖಂಡಿತ ನಮ್ಮ ಭಾರತ ದೇಶ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯೋಕ್ಕೆ, ಹೆಸರನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕೆ ತಕ್ಕಂತಹ ಸ್ಟೆಪ್ಸನ್ನು ನಮ್ಮ ಸರ್ಕಾರಗಳು ಕೂಡ ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಆಗಿರ್ತದೆ. ಸೊ ರೈತ ಬಾಂಧವರಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ರೈತರ ದಿನಾಚರಣೆಯ ಶುಭಾಶಯಗಳು. ಇನ್ನೂ ಮಾತಾಡಬೇಕು ಅಂತಂದರೆ ನಮ್ಮ ಕರ್ನಾಟಕದ, ನಮ್ಮ ನಾಡಿನಲ್ಲಿ ಈ ಅನ್ಯ ರಾಜ್ಯದ ಪ್ರಜೆಗಳನ್ನೇ ಹೆಚ್ಚಾಗಿ ಇರೋದರಿಂದಾಗಿ ನಮ್ಮ ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆ ಹಿಂದೆ ಉಳಿತಕ್ಕಂತಹ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ತಾ ಇದ್ದೀವೇನೋ ಅಂತೇಳಿ ನನ್ನ ಒಂದು ಮನಸ್ಸಿನ ಮಾತಾಗಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗಂತ ಪರಭಾಷಿಕರ ಒಂದು ದಬ್ಬಾಳಿಕೆಗಳನ್ನೇ ಹೆಚ್ಚಾಗಿ ಇರೋದರಿಂದಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡನ ನಾಡಿನ ನುಡಿನ ಜಲನ ನಮ್ಮ ಸಂಸ್ಕೃತಿನ ನಾವೇ ಉಳಿಸ್ಕೋಬೇಕು. ಎಲ್ಲಿಂದ ನಾವು ಬಂದು ಇವತ್ತಿನ ದಿವಸ ಕನ್ನಡಿಗರ ಮೇಲೆ ದಬ್ಬಾಳಿಕೆಗಳನ್ನು ಕೂಡ ಸಾಕಷ್ಟು ಮಾಡೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ಈ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಎಲ್ಲ ಕಡೆ ನಾವು ನೋಡ್ತಾನೆ ಇರ್ತೀವಿ ಪ್ರತಿನಿತ್ಯ. ಬಟ್ ನಾವು ನಮ್ಮ ನಾಡಿನ ನುಡಿನ ಜಲನ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದಿದ್ದೀವಿ. ಅದಕ್ಕೆ ಮೂಲ ಕಾರಣಕರ್ತರು ನಾವೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಬೇರೆ ಹೊರ ರಾಜ್ಯದಿಂದ ಬಂದು ನಾವು ಮಾಡೋಕ್ಕಾಗದೇ ಇರೋಂತಹ ಕೆಲಸಗಳನ್ನು, ಅಲ್ಲ ನಾವು ಮಾಡೋಕ್ಕೆ ಇಷ್ಟಪಡದೇ ಇರೋಂತಹ ಕೆಲಸಗಳನ್ನು ಅವರು ಮಾಡೋಕ್ಕೆ
ಶುರು ಮಾಡಿಕೊಂಡು ನಾವು ಅವಕಾಶಗಳನ್ನು ಅವರಿಗೆ ಕಲ್ಪಿಸಿಕೊಟ್ವಿ. ಇವತ್ತೊಂದು ದಿವಸ A to Z ಅನ್ನುವಂತಹ ಅಕ್ಷರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳಲ್ಲಿ ಪ್ರತಿ ಒಂದು ಕೆಲಸದಲ್ಲೂ ಕೂಡ ಅವರುಗಳನ್ನೇ ನಾವು ಕೆಲಸಗಳಲ್ಲಿ ಇಟ್ಕೊಂಡು ನಮ್ಮ ಕನ್ನಡಿಗರನ್ನ ಎಲ್ಲೋ ಒಂದು ಕಡೆ ತುಳಿತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ದಿವಸ 2025ನೇ ತಾರೀಕು ಡಿಸೆಂಬರ್ 23ನೇ ತಾರೀಕು ಇಲ್ಲಿಂದ ಮ್ಯಾಕ್ಸಿಮಮ್ ಇನ್ನೊಂದು 5ರಿಂದ 8 ವರ್ಷದ ಒಳಗಡೆಗೆ ಟೋಟಲ್ ಆಗಿ ಅವ್ರದ್ದೇ ಒಂದು ಸಾಮ್ರಾಜ್ಯನ ಇಲ್ಲಿ ಬೆಳೆಸ್ಕೊಂಡು ನಮ್ಮನ್ನು ಇಲ್ಲಿಂದ ಗಡಿ ಪಾರು ಮಾಡಿಸೋಂಥ ದಿನಗಳು ಕೂಡ ಇನ್ನೂ ದೂರ ಇಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ನಮ್ಮನ್ನು ನಾವೇ ಉಳಿಸ್ಕೋಬೇಕು, ನಮ್ಮನ್ನು ನಾವೇ ಬೆಳೆಸ್ಕೋಬೇಕು. ಸೊ ಆ ಒಂದು ಹಂತದಲ್ಲಿ ಎಲ್ಲರೂ ಕೂಡ ಆಲೋಚನೆಗಳನ್ನ ಮಾಡಿ ನಮ್ಮ ತಾಯಿ ನಾಡು ಅದರ ಬೆಲೆ ಗೌರವಗಳನ್ನು, ಉನ್ನತಗಳನ್ನು, ಸಂಸ್ಕೃತಿಯನ್ನು ಪ್ರಚಾರ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಒಳ್ಳೆಯ ವಿಚಾರಗಳನ್ನು ಸಪೋರ್ಟ್ ಮಾಡಿ, ಒಳ್ಳೆಯ ವಿಚಾರಗಳನ್ನು ಸ್ಪ್ರೆಡ್ ಮಾಡಿ ಅಂತ ಕೇಳೋಕ್ಕೆ ಕೂಡ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಒಳ್ಳೆಯದನ್ನು ಯಾರೂ ಪ್ರೋತ್ಸಾಹ ಇಲ್ಲ, ಯಾರೂ ಕೂಡ ಪ್ರೋತ್ಸಾಹ ಮಾಡ್ತಾ ಇಲ್ಲ. ಒಳ್ಳೆಯ ವಿಚಾರಗಳನ್ನು ಸ್ಪ್ರೆಡ್ ಮಾಡಿದ್ರೆ ಎಲ್ಲಿ ಒಳ್ಳೆಯವರಾಗ್ಬಿಡ್ತಾರೆ ಅನ್ನುವಂತಹ ಉದ್ದೇಶನ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾಕಷ್ಟು ಕೆಟ್ಟೋಗಿದೆ ಈ ಕಲಿಗಾಲದಲ್ಲಿ. ಕಾಲ ಏನೋ ಅದರಂತೆ ಅದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಬಟ್ ನಾವುಗಳು ಹಲವಾರು ವಿಚಾರಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ, ಬದಲಾಗಿದ್ದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತೂ ವ್ಯಕ್ತಿಗಿಂತ ವ್ಯಕ್ತಿತ್ವ ದೊಡ್ಡದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಂಡಿರೋ ಹತ್ರ ವ್ಯಕ್ತಿತ್ವ ಇರಲ್ಲ. ಏನಿಲ್ದಿರೋ ಅಂತಹ ವ್ಯಕ್ತಿಗಳ ಹತ್ರ ಅನುಭವದ ಅನುಸಾರವಾಗಿ ಕೆಲವೊಂದು ವ್ಯಕ್ತಿತ್ವಗಳನ್ನು ಇಟ್ಕೊಂಡು ಅದರಂತೆ ನಡಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ಕೂಡ ಇವತ್ತಿನ ದಿನಗಳು ಆ ರೀತಿಯಲ್ಲಿ ನಡ್ಕೊಳ್ಳೋಕೆ ಆಗದೇ ಇರೋಂತಹ ಒಂದು ದುರಸ್ಥಿತಿಗೆ ತಳ್ಳುತ್ತಾ ಇದ್ದಾವೆ ಅಂತ ಹೇಳೋಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ಸೊ ರೈತ ಬಾಂಧವರಿಗೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ವ್ಯಕ್ತಿಗಳಿಗಲ್ಲ ವ್ಯಕ್ತಿತ್ವಗಳಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಮಾತನ್ನು ಮುಗಿಸ್ಕೋತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ ಬಾಂಧವರಿಗೆ, ರೈತರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳೋಣ. ಧನ್ಯವಾದ.